ಇದೊಂದು ಹಾರರ್ ಮೂವಿ ಅಂತೆ. ಆದ್ರೆ ಇವರು ದೆವ್ವಕ್ಕಿನ್ನ ಜಾಸ್ತಿ ತೋರಿಸಿರೋದು ಮೋಸ್ಟ್ ಆಫ್ ಹಾರರ್ ಮೂವೀಸ್ ರೂಲ್ಸ್ ಏನಪ್ಪಾ ಅಂದ್ರೆ, ಒಂದು ಹೀರೋಗೆ ದೆವ್ವ ಅಂದ್ರೆ ಹೆವಿ ಭಯ ಇರುತ್ತೆ, ಇಲ್ಲ ದೆವ್ವ ಅಂತಿದ್ದಂಗೆನೆ ಟೆಂಪ್ಟ್ ಆಗ್ತಿರ್ತಾನೆ. ಆದ್ರೆ ಈ ಮೂವಿಲಿ ನಮ್ ಹೀರೋ ಮೈ ಜುಮ್ ಅನ್ಕೊಂಡು ಸಸ್ಪೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಈ ಮೂವಿಲಿರೋ ಕಾಮಿಡಿ ಸೀನ್ಸ್ ನೋಡ್ತಿದ್ರೆ ನಗ್ಬೇಕು ಅನ್ಸಲ್ಲ, ಹಾಕೋಬೇಕು ಅನ್ಸುತ್ತೆ. ಸರ್ಜಿ ನಿಮ್ದು ಜಿಪ್ ಓಪನ್ ಆಗಿದೆ. ಇಂತಹ ಒಂದು ಮಹತ್ಕರವಾದ ಮೂವಿನ ಡೈರೆಕ್ಟ್ ಮಾಡಿರೋದು ಚಂದ್ರು ಅಂತ. ಚಂದ್ರು ಅಲ್ಲ, ಇವ್ರು ಬೇರೆ, ಚಂದ್ರು ಓಬಯ್ಯ ಅಂತ. ಆದ್ರೆ ಇಬ್ರು ಉದ್ದೇಶನೂ ಒಂದೇ, KFI ಗೌರವ ತೆಗೆಯೋದು. ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ U-Turn 2. ಸರ್ಜಿ ನಿಮ್ದು ಜಿಪ್ ಓಪನ್ ಆಗಿದೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳನ್ನ ಎತ್ಕೊಂಡು ಹೋಗಿ ಅವ್ರ ಸಾಮಾನುಗಳನ್ನ ಕದಿಯೋರಲ್ಲಿ ಇಬ್ರು ಅರೆಸ್ಟ್ ಆಗಿದ್ದಾರೆ ಅಂತ ನ್ಯೂಸ್ ಚಾನಲ್ ಅಲ್ಲಿ ಹೇಳ್ತಿರ್ತಾರೆ. ಇದು ನ್ಯೂಸ್ ಚಾನಲ್, ಇವನು ನ್ಯೂಸ್ ಹೇಳ್ತವನೆ. ನಾನು ಅಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಟ್ತೀನಿ, ನೀವು ಅವ್ರು ನೋಡಿ ಖುಷಿ ಪಡಿ. ಸರಿ ಬಿಡು. ಆಮೇಲೆ ನಮ್ ಹೀರೋ ಎಂಟ್ರಿ ಜೊತೆ ಅವನ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಿತ್ತೋಗಿರೋ ವಾಯ್ಸ್ ಓವರ್ ಹಾಕ್ತಾರೆ. ಕಟ್ಟಿಂಗು ಶೇವಿಂಗು ಮಾಡಬೇಡ, ಮಾಡಿದ್ರೆ ಸತ್ ಹೋಗ್ತೀಯಾ, ಅದಕ್ಕೆ ಕೂದ್ಲಿಗೆ ಕತ್ರಿನೇ ಮುಡ್ಸಿಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಂಗೆ ನಮ್ ಹೀರೋ ಪಾರ್ಕಿಗೆ ಹೋಗ್ತಾನೆ. ಯಾಕೆ ಅಳ್ತಾ ಇದೀಯಾ? ನೀನ್ ಬಂದಲ್ಲಪ್ಪ ಕೂದ್ಲಿಗೆ ಕತ್ರಿ ಮುಟ್ಟಿಸ್ತಾನು, ಅದಕ್ಕೆ. ಆದ್ರೂ ನೋಡಿ ಈ ಏಜ್ ಅಲ್ಲಿ ಇನ್ನು ಹೆಂಗಾಗಿದ್ದೀರಾ? ಹೆಂಗ? ಯಾವ ಆಂಗಲ್ ಇಂದ ಗುರು? ನಾನು ಇನ್ನ LKG ನಾನು. ಆಮೇಲೆ ಇನ್ನೊಂದ್ ಕಡೆ ಮಕ್ಕಳ ದಿನಾಚರಣೆಗೆ ಸ್ಕೂಲ್ ಅಲ್ಲಿ ನಮ್ ಕಾರ್ಪೊರೇಟರ್ ಸೂರ್ಯ ಸ್ಪೀಚ್ ಕೊಡ್ತಿರ್ತಾನೆ. ಮಕ್ಕಳೇ, ನೀವೇ ನನ್ನ ಆಸ್ತಿ, ನೀವು ಇಲ್ಲದೆ ನಾನಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅವ್ರು ಚೆನ್ನಾಗಿ ಚಪ್ಪಾಳೆ ಹೊಡಿತಿರೋದು ಆ ದರಿದ್ರ ಸೆನ್ಸ್ಲೆಸ್ ಭಾಷಣ ಕೇಳಲ್ಲ. ನಾಳೆ ದಿನ ಯಾಕೆ ಚಪ್ಪಾಳೆ ತಟ್ಟಿಲ್ಲ ಅಂತ ಟೀಚರ್ ಹೊಡಿದಿರ್ಲಿ ಅಂತ. ನೋವು ತಿಂತಾ ಇದೀರಿ ಅನ್ನೋದು ಗೊತ್ತಾಡ. ನೆಕ್ಸ್ಟ್ ನಮ್ ಹೀರೋ ಕೆಲಸ ಮಾಡ್ತಿರೋ ಪಿಜ್ಜಾ ಅಂಗಡಿ, ಬ್ರೈನ್ ಕಳ್ಕೊಂಡಿರೋ ಸ್ಟಾಫ್ಸ್, ಸೀರಿಯಸ್ನೆಸ್ ನ ಸೇಲ್ ಮಾಡಿರೋ ಫ್ರೆಂಡ್ಸ್, ಕಾಮಿಡಿಗೂ ಕನ್ಫ್ಯೂಷನ್ಗೂ ಅಫೇರ್ ಅಲ್ಲಿ ಹುಟ್ಟಿರೋ ಸ್ಟೋರ್ ಓನರ್, ಇವ್ರನ್ನೆಲ್ಲ ತೋರಿಸ್ತಾರೆ. ನೋಡ್ತಾ ಇದೀನಿ, ಹೇಳಪ್ಪ. ಆಮೇಲೆ ನಮ್ ಹೀರೋಗೆ ತಾತ ಪಾರ್ಕ್ ಅಲ್ಲಿ ಒಂದ್ ಶಾಕಿಂಗ್ ವಿಷಯ ಹೇಳ್ತಾನೆ. ಒಂದ್ ಹುಡುಗಿ ಈ ಪಾರ್ಕ್ ನಲ್ಲಿ ನಿನ್ನ 3 ತಿಂಗಳಿಂದ ಲವ್ ಮಾಡ್ತಿದ್ದಾಳೆ. 3 ತಿಂಗಳಿಂದ ಲವ್ ಮಾಡ್ತಿದ್ದಾಳೆ. ಇಷ್ಟ ಆಗಿದ್ದ ದಿನಾನೇ ಹೇಳಿದಿದ್ರೆ ಇವತ್ತಿಗೆ ಒಂದ್ ಫಂಕ್ಷನ್ ಆದ್ರೂ ಆಗಿರೋದು. ಆಮೇಲೆ ಹೀರೋಯಿನ್ ನ ತೋರಿಸ್ತಾರೆ. ನೋಡ ಅದೇ ಹುಡುಗಿ. ಯಾವನ ಇವನು, ಮುಖ ಝೂಮ್ ಮಾಡಯ್ಯ ಸಾಕು. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಈ ಚಂಗ್ಲಾಟ ನೋಡ್ತಿದ್ದಂಗೆ ನಮ್ ಹೀರೋ ಅಲ್ಲಿಂದ ಓಡೋಗ್ತಾನೆ. ಒಂದ್ ಕೆಲ್ಸ ಮಾಡು, ರಾತ್ರಿ ಫೋನ್ ಮಾಡಿ ತಲೆ ತಿನ್ನು. ಇಂತ ಲೋನ್ಲಿ ಪ್ಲೇಸ್ ಅವ್ರು ಹಿಡ್ಕೊಂಡು ತಪ್ಕೊಂಡ್ಬಿಡು. ಅಂಕಲ್, ಅವಳು ನಮ್ ಹೀರೋನ ಮದ್ವೆಯಾಗಿ ಸಂಸಾರ ಮಾಡೋದಿಕ್ಕೆ ಐಡಿಯಾ ಕೇಳ್ತಿರೋದು, ಸರೋಗೇಟಿವ್ ಮದರ್ ಆಗೋದಿಕ್ಕಲ್ಲ. ಪಾರ್ಕಲ್ ಆಗಿದ್ನೆಲ್ಲ ನಮ್ ಹೀರೋ ಫ್ರೆಂಡ್ಸ್ ಹತ್ರ ಹೇಳ್ತಾನೆ. ಆಗ ಭಯ ಆಗುತ್ತೆ ಕಣೋ ಲವ್ ಮಾಡಕ್ಕೆ. ನಾನಿಲ್ವಾ? ನಾನ್ಯಾರು? ಗಾಡ ಗಾಡ ಅಂತ ನಡೆಸ್ಬಿಡ್ತೀನಿ. ನಾಳೆಯಿಂದನೇ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಅವ್ರೇನೋ ನಿಂಗ್ ಬಿಸ್ನೆಸ್ ದುಡ್ಡು ಹಾಕ್ತಾರೆ ಅಂದಂಗೆ ನೀನೇನ್ ಗುರು ನಾಳೆಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ನಾಳೆಯಿಂದನೇ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಇಬ್ರು ಊರಿಗೆ ಕೇಳೋ ತರ ಕಿರ್ಚ್ಕೊಂಡು ದರಿದ್ರವಾಗಿ ಪ್ರಪೋಸ್ ಮಾಡ್ತಿದ್ದಂಗೆ ಒಂದ್ ಸಾಂಗ್ ಬರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸಾಂಗ್ ಆಗ್ತಿದ್ದಂಗೆ ನಮ್ ಕಾರ್ಪೊರೇಟರ್ ಮನೆಗ್ ಬಂದಿರೋ ಪೊಲೀಸ್ನ ಇಂಟರ್ವ್ಯೂ ಮಾಡ್ತಿರೋ ಮೀಡಿಯಾನ ತೋರಿಸ್ತಾರೆ. ಸರ್, ನಿಮ್ ಏರಿಯಾದಲ್ಲಿ ಎಷ್ಟೊಂದು ಮಕ್ಕಳು ಕಳ್ತನ ಮತ್ತೆ ಕೇಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನೀವೇನ್ ಆಕ್ಷನ್ ತಗೋತಾ ಇದ್ದೀರಾ? ಅದೆಲ್ಲ ಇರ್ಲಕ್ಕ, ಕ್ಯಾಮ್ರಾಮನ್ಸ್ ಇಲ್ದಂಗೆ ಬರೀ ಮೈಕ್ ತಂದು ನಿಮ್ ಕ್ಯಾಮ್ರಾ ಫುಟೇಜ್ ಕದಿಯೋ ಪ್ಲಾನ್ ಹಾಕ್ತವ್ರೆ. ಅದಕ್ಕೇನ್ ಹೇಳ್ತೀರಾ? ಫಸ್ಟ್ ಬೆಂಚ್ ಅವ್ರು ಕೇಳೋ ಡೌಟಿಗೆ ಲಾಸ್ಟ್ ಬೆಂಚ್ ಅವರೆಲ್ಲ ಹೆಂಗೆ ಜೀವನದ ಮೇಲೆ ಆಸೆ ಬಿಟ್ಟು ಕೂತಿರ್ತಾರೋ ಹಂಗೆ ಇವ್ರು ನೋಡಿ ಬೇರೆ ಚಾನಲ್ ಅಕ್ಕ ಕೇಳೋ ಕ್ವಶನ್ಸ್ಗೆಲ್ಲ ಬಾಸ್ ಬೈತಾನಲ್ಲ ಅನ್ನೋ ಒಂದ್ ಕಾರಣಕ್ಕೆ ಹೆಂಗ್ ಮೈಕ್ ಇಟ್ಕೊಂಡು ನಿಂತಿದ್ದಾರೆ. ಇನ್ನೊಂದ್ ಕಡೆ ಎಲ್ಲಾ ನಿಬ್ಬಾ ನಿಬ್ಬಿ ತರಾನೇ ನಮ್ ಹೀರೋಯಿನ್ ಮಾತಾಡೋದಿಕ್ ಶುರು ಮಾಡ್ತಾರೆ. ಇಷ್ಟ ಅಂತ ಹೇಳಿದೀನಿ ತಾನೇ, ಇಷ್ಟ ಪಡದಲ್ಲಿ ಲವ್ ಮಾಡ್ತಾರೆ ಯಾರಾದ್ರೂ. ಈ ಲವ್ ಅಲ್ಲಿ ಯಾಕೆ ಬೀಳಬಾರ್ದು ಅಂದ್ರೆ ಇದಕ್ಕೆ. ಬೇಗ ಬೇಗ ಮಾತಾಡ್ಗುರು, ವಿಡಿಯೋ ಲೆಂತಿ ಆಗುತ್ತೆ. ಬೇತಾಳ ಅದು ಸ್ವಲ್ಪ ಗ್ಯಾಪ್ ಕೊಡುತ್ತೆ, ಆದ್ರೆ ಹುಡುಗಿರ್ ಗ್ಯಾಪ್ ಕೊಡಲ್ಲ. ಡೈರೆಕ್ಟ್ ಆಗಿ ಬೈಕೋತಾ ಇದೀಯಾ, ಗ್ಯಾಪ್ ಕೊಟ್ಟು ಮಾತಾಡ್ತಿರೋ ನೀನು ಬೇತಾಳ ಅಂತ.
ಆಮೇಲೆ ಚೈಲ್ಡ್ ತರ ಸ್ಟಾಫ್ ಜೊತೆ ಜಗಳ ಆಡ್ತಾನೆ. ಮೊಬೈಲ್ ತಗೋಂತ ಯಾರು ಹೇಳಿದಿಂಗೆ? ನಿಮ್ ತಾತ ಮೇಡಮ್. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಕೊಡು ಮೊಬೈಲ್. ಫೋಟೋ ತೆಗ್ದಿದ್ದೀನಿ, FB ಗೆ ಅಪ್ಲೋಡ್ ಮಾಡ್ಬೇಕು. ಒಂದ್ ನಿಮಿಷ ಇರಿ. ಅಕ್ಕ ಸ್ವಲ್ಪ ಎಕ್ಸ್ಟ್ರಾ ಉಗ್ದಿದ್ಕೆ ಒಂದ್ ಮೊಬೈಲ್ ತಗೊಳ್ಳೋ ಯೋಗ್ಯತೆ ಇಲ್ಲ. ಮಾತಾಡ್ತೀಯ ನೀನು? ಫೋಟೋ ತಗೋಬೇಕಾಯ್ತು, ಅದಕ್ಕೆ ನಿಮ್ ಮೊಬೈಲ್ ತಗೊಂಡಿದ್ದೀನಿ. ಯಾವನ ಬೇಕು ನಿಮ್ ಮೊಬೈಲ್? ಇದು ಒಂದು ಜೀವನ. ಇದಕ್ಕಿಂತ ದೊಡ್ಡ ಮೊಬೈಲ್ ತರಲ್ಲ, ನಾಳೆ ಈ ಶಾಪ್ ಒಳಗಡೆ ಕಾಲ್ ಇಡಲ್ಲ. ಆಮೇಲೆ ನಮ್ ಹೀರೋ ಫ್ರೆಂಡ್ಸ್ ಸ್ಕೆಚ್ ಹಾಕಿ ಮೊಬೈಲ್ ತಗೊಳ್ಳೋದಕ್ಕೆ ಅಂತ ಇಟ್ಕೊಂಡಿರೋ 10,000ನ ಎಣ್ಣೆ ಅಂಗಡಿ ಇನ್ವೆಸ್ಟ್ ಮಾಡಿಸ್ತಾರೆ. ಬೆಳಿಗ್ಗೆ ಎದ್ಮೇಲೆ ರಾತ್ರಿ ಎಣ್ಣೆ ಹೊಡೆದ್ರೆ ಇಳಿತಾ ಇನ್ನು ಹಂಗೆ ಐತಾ? ಎಣ್ಣೆನ ಈ ಶಬ್ದ ಕೇಳಿ ಸುಮಾರು ವರ್ಷಗಳು ಆಗ್ಬಿಟ್ಟು ದುಡ್ಡ ಸೀತಾ ಏನ್ ಮಾತಾಡ್ತಾನಿವ ನೀನ್ ಯಾವ ಅಯ್ಯೋ ದೇವರೇ. ಇನ್ನೇನು ಅಕ್ಕ ಶಾಪ್ ಅಲ್ಲಿ ಹೆವಿ ಉರಿಸ್ತಾಳೆ. ನಿನ್ನೆ ದೊಡ್ಡ ಮೊಬೈಲ್ ತಗೊಂಡೆ, ಶಾಪ್ ಒಳಗಡೆ ಬರೋದು ಇಲ್ಲ ಅಂದ್ರೆ ಬರದೇ ಇಲ್ಲ ಅಂತ ಡೈಲಾಗ್ ಕೊಡ್ತೆ. ಎಲ್ಲಿ ತೋರ್ಸಮ್ಮ ದೊಡ್ಡ ಮೊಬೈಲ್, ಒಂಚೂರು ನೋಡೋಣ. ಯೋಗ್ಯತೆ ಇದ್ರೆ ಮಾತ್ರ ಡೈಲಾಗ್ ಹೊಡಿಬೇಕು, ಇಲ್ಲ ಸುಮ್ನೆ ಮುಚ್ಕೊಂಡಿರ್ಬೇಕು. ನಾನ್ ನಿನ್ಗೆ ಹೇಳಿಲ್ಲಪ್ಪ. ದೊಡ್ಡ ಮೊಬೈಲ್ ತಂದು ತೋರಿಸ್ತೀನಿ. ನಿಮ್ದು ಜಿಪ್ ಓಪನ್ ಆಗಿದೆ. ಲೋ ಗುರು, ಅವಳ ಮೊಬೈಲ್ ಅಲ್ಲಿ ಫೋಟೋ ತಕೊಂಡು ಅವಳ ಮೊಬೈಲ್ನೇ ಬಿಸಾಕಿದ್ಯಾ? ಖುಷಿ ಪಡು, ಬಿಸಾಕಿದ್ಕೆ ನಿನ್ ಮೂತಿ ಹೊಡೆದಾಕಿಲ್ಲ. ಅದನ್ನೆಲ್ಲ ಬಿಟ್ಟು ಅಣ್ಣ ಹಠವಾದಿ ರವಿ ಸರ್ ರೇಂಜ್ ಫೀಲ್ ಆಗ್ತಿದ್ದಾನೆ. ಅದೇ ಟಿ ಊರಿಲಿ ಅಣ್ಣ ಬಂದು ಫ್ರೆಂಡ್ಸ್ ಬೈತಾನೆ. ಯಾಕೋ ಡಲ್ ಆಗಿದ್ಯಾ? ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಯಾಕೋ ಡಲ್ ಆಗಿದ್ಯಾ? ಹುಡುಗರ ಮಕ್ಕಳು ಸಮಸ್ಯೆ ಆಯ್ತಪ್ಪ. ಒಂದು ಮಾನ ಬರೋದು ಬೇಕು, ನಿಮ್ಗೆ ಮಾನ ಬರೋದಿಲ್ಲ ಅಂತ ನನ್ನ ಪ್ರಕಾರ. ಕೊಡ್ತೀವಿ, ಯಾವನ ಹತ್ರ ಮಾತಾಡ್ತಾ ಇದೀಯ ನೀನು? ಅದಕ್ಕೆ ನೆಕ್ಸ್ಟ್ ಡೇ ಫ್ರೆಂಡ್ಶಿಪ್ ಗೆ ಅವಮಾನ ಆಗೋ ತರ ಅವ್ನ್ ಫ್ರೆಂಡ್ ದುಡ್ಡು ಬಿಡ್ಸ್ಕೊಡ್ತಾನೆ. ರಾತ್ರಿ ಎಲ್ಲ ವಿಡಿಯೋ ನೋಡ್ತಾನೆ. ಈಗ ಬಾ ಅದೇ ದುಡ್ಡು ತಗೊಂಡು ಮೊಬೈಲ್ ತಗೊಳ್ಳೋದಿಕ್ ಹೋಗ್ತಾನೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ನೋ ಸೋಲ್ಸ್. ಅಣ್ಣ ಡ್ಯಾಶ್ ಮೊಬೈಲ್ ಸ್ಟೋರ್ ನ ಪ್ರಮೋಷನ್ ಮಾಡ್ತಾನೆ. ಎಕ್ಸಾಮ್ ಫೀಸ್ ಕಟ್ಟಿಲ್ಲ 20,000. ಸರಿ, ನಾನು ಅಮೌಂಟ್ ಡೆಪಾಸಿಟ್ ಮಾಡ್ತೀನಿ, ಎಕ್ಸಾಮ್ ಫೀಸ್ ಕಟ್ಟು. ಸೊ ಮೊಬೈಲ್ ತಗೊಳ್ದೆ ಎಗರ್ಕಂತಾನೆ. ಯಾರ್ದು ಮೊಬೈಲ್ ಇದು? ನನ್ನ ಬ್ಯಾಗ್ ಒಳಗಡೆ ಯಾರ್ದು ಮೊಬೈಲ್? ಬರೋ ಇಲ್ಲಿ. ನೆಕ್ಸ್ಟ್ ಪಿಜ್ಜಾ ಶಾಪ್ ಓನರ್ ದರಿದ್ರವಾಗಿ ಟ್ರಿಪ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಟುಮಾರೋ ವಿ ಆರ್ ಆಲ್ ಗೋಯಿಂಗ್ ಟ್ರಿಪ್. ಆರ್ ಯು ಪಾಪಿ? ಆಲ್ ಆರ್ ಪಾಪಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಯೋಚನೆ ಮಾಡಿ, ಇವನ್ ಪಿಜ್ಜಾ ಸೇಲ್ಸ್ ಎಷ್ಟು ಡೌನ್ ನಡೀತಿದೆ, ಮತ್ತೆ ಓನರ್ ಅಂತ ಚೈಲ್ಡ್ ಚಪಾತಿ ಇದಾನೆ ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಟುಮಾರೋ ವಿ ಆರ್ ಆಲ್ ಗೋಯಿಂಗ್ ಟ್ರಿಪ್. ಬ್ರೋ ಸೀರಿಯಸ್ಲಿ, ಬಟ್ಟೆ ಅಂಗಡಿಲಿ ದಿನಸಿ ಅಂಗಡಿಲಿ ವಾರಕ್ಕೆ 1 ದಿನ ರಜಾ ಕೊಡೋದಕ್ಕೂ ಕಾಡ್ಸೋ ಈ ಕಾಲದಲ್ಲಿ ಪಿಜ್ಜಾ ಅಂಗಡಿ ಮುಚ್ಕೊಂಡು ಟ್ರಿಪ್ ಹೋಗ್ತಾರಂತೆ. ಮೀಟರ್ ಬೇಕು, ಮೀಟರ್ ಮೀಟರ್. ಇಲ್ಲ ಇದೆಯಲ್ಲ. ಬಂದ್ಬಿಟ್ಟೆ. ಎಲ್ಲ ಅಂತ ಹುಡುಕದ? ಊರು ಕೊಟ್ಟಿದ್ದೆ. ಸಿದ್ಧನು ಬರ್ತಾನ? ಸೀದಾ ಇಲ್ಲ ಬಸ್ ಇದ್ದಾನೆ. ಇವನ್ ಊರಿಗೆ ಹೋಗ್ತಿರೋದು ಫ್ರೆಂಡು ಅಲ್ದೆ ಸ್ಟಾಫ್ ಆಗಿರೋ ಹೀರೋಗ್ ಗೊತ್ತಿಲ್ವಂತೆ. ಈ ಕನ್ಸಲ್ ಬರೋದ್ನೆಲ್ಲ ಫಿಲ್ಮಿಗೆ ಆಡ್ ಮಾಡಿದಾರೆ ಅನ್ಸುತ್ತೆ. ಆಮೇಲೆ ರಾತ್ರಿ ದೆವ್ವ ಇದೆ ಅನ್ನೋ ತರ ವಿಚಿತ್ರ ಎಫೆಕ್ಟ್ಸ್ ಹಾಕ್ತಾರೆ. ಈ ದರಿದ್ರ ಸೌಂಡ್ ಎಫೆಕ್ಟ್ಸ್ ನೆಲ್ಲ ಕೇಳಿ ನಮ್ ಹೀರೋ ಅಬ್ಬಾ ಕಿತ್ತೋಗಿರೋ ಫಿಲ್ಮು ಇಲ್ಲಿಗೆ ಮುಗಿತಲ್ಲ ಅಂತ ನೀವೇನಾದ್ರೂ ಖುಷಿ ಪಡ್ತಿದ್ರೆ ಹೊಡೆಯೋದ್ ಹೊಡೆದೆ ಅಣ್ಣ, ಇನ್ನ ಚೂರ್ ಕೆಳಗ್ ಹೊಡಿಬೇಕಿತ್ತು. ಫಿಲ್ಮ್ ಆದ್ರೂ ಮುಗ್ದಿರೋದು. ತಂಗಿ ಮದುವೆ ಆಗೋವರೆಗೂ ಮದುವೆ ವಿಚಾರ ಕೈ ಬಿಟ್ಟು ಬಿಡು. ಸಾಯ್ತೀಯ? ಮೊದಲ ಕೆಲಸ ಮಾಡು. ಇಷ್ಟಪಡ್ದಲ್ಲ ಲವ್ ಮಾಡ್ತಾರೆ ಯಾರಾದ್ರೂ? ಸಾಯ್ತೀಯ? ಮೊದಲ ಕೆಲಸ ಮಾಡು. ಹೀರೋಯಿನ್ ಸತ್ತೋಗಿದಾಳೆ ಅಂತ ನಮ್ ಹೀರೋ ಕಿತ್ತೋಗಿರೋ ಸಾಂಗ್ ಹಾಕೊಂಡೋಗಿ ಲಾರಿನೇ ಗುದ್ದಿ ಸಾಯಿಸೋದಿಕ್ ನೋಡ್ತಾನೆ. ಆಮೇಲೆ ಮೆಂಟಲ್ ಚೆಕಪ್ಗೆ ಅಂತ ಹೀರೋ ಆಸ್ಪತ್ರೆಗೆ ಹೋದಾಗ ನೀನ್ ಸತ್ತೋಗಿಲ್ವಾ? ಮತ್ಯಾರ್ ನನ್ ದೆವ್ವಾಗಿ ಕಾಡ್ತಾ ಇರೋದು? ಅಣ್ಣ ಚೆಕಪ್ ಮಾಡಿಸ್ಕೊಳಕ್ ಬಿಟ್ಟು ಹೀರೋಯಿನ್ ನ ಕರ್ಕೊಂಡು ಸಾಂಗ್ ಹಾಡೋದಿಕ್ ಹೋಗ್ತಾನೆ. ಸರಿ, ಅದೇನ್ ಔಟಿಂಗ್, ಅದೇನ್ ಮಾಡ್ತೀಯ ನಡಿ ಹೋಗೋಣ. ಮೆಂಟಲ್ ಹೆಲ್ತ್ ಸಾಯ್ಲಿ, ಅಣ್ಣಂಗೆ ಫಿಸಿಕಲ್ ಇಂಪಾರ್ಟೆಂಟ್. ಆಮೇಲೆ ಹೀರೋಯಿನ್ ನ ಬ್ಯಾಚುಲರ್ ಆಗಿರೋ ಅವ್ರ ಮನೆ ಕರ್ಕೊಂಡ್ ಬರ್ತಾನೆ. ಏನೋ ತೋರ್ಸೋದಿಕ್ಕೆ, ದೆವ್ವ ತೋರ್ಸೋದಿಕ್ಕೆ. ತೋರಿಸ್ತೀನಿ ಬಾ, ಇವತ್ತು ನಿನಗೆ ತೋರ್ಸ್ಬೇಕಂತಾನೆ ಕರ್ಕ ಬಂದಿರೋದು. ನಾನಿಲ್ವಾ? ನಾನ್ಯಾರು? ಗಾಡ ಗಾಡ ಅಂತ ನಡೆಸ್ಬಿಡ್ತೀನಿ. ನೀವೆಲ್ಲ ಇಂಟ್ರೋವರ್ಟ್ ದೆವ್ವಗಳನ್ನ ನೋಡಿರ್ತೀರಾ, ಬರೀ ಒಬ್ರಿಗಷ್ಟೇ ಕಾಣಿಸ್ಕೊಂಡು ಒಬ್ರಿಗೆ ಟಾರ್ಚರ್ ಕೊಡ್ತವೆ. ಆದ್ರೆ ಈ ಮೂವಿಲಿರೋದು ಎಕ್ಸ್ಟ್ರೋವರ್ಟ್ ದೆವ್ವ. ಒಂದೇ ರಾತ್ರಿಲಿ ಎಲ್ರಿಗೂ ಕಾಣಿಸ್ಕೊಂಡು ಎಲ್ರಿಗೂ ಟಾರ್ಚರ್ ಕೊಡುತ್ತೆ. ಹಂಗೆ ಎಲ್ರನ್ನೂ ಹೆದರ್ಸಿ ಒಂದ್ ಕಡೆ ಕೂರಿಸ್ಕೊಂಡು ಕತೆ ಹೇಳೋದಿಕ್ ಶುರು ಮಾಡುತ್ತೆ. ನಿನ್ ಜನ್ಮಕ್ಕೆ ಹೋಗೋ.
ಆಮೇಲೆ ಗೊತ್ತಾಗತ್ತೆ ಮಕ್ಕಳನ್ನ ಹುಡುಗಿರ್ನ ಎತ್ಕೊಂಡ್ ಹೋಗಿ ಅಬ್ಯೂಸ್ ಮಾಡೋದ್ನೆಲ್ಲ ಕಾರ್ಪೊರೇಟರ್ ಸೂರ್ಯನೇ ನಡೆಸ್ತಿರ್ತಾನಂತೆ. ಅದನ್ನೆಲ್ಲ ಮೊಬೈಲ್ ಅಲ್ಲಿ ಈ ಹುಡುಗಿ ರೆಕಾರ್ಡ್ ಮಾಡಿದ್ನ ನೋಡಿ ಅವಳು ನಟ್ಟಿಸ್ಕೊಂಡ್ ಹೋಗ್ಬೇಕಾದ್ರೆ ಆ ಮೊಬೈಲ್ ನ ಹೀರೋ ಡೆಲಿವರಿ ಬ್ಯಾಗ್ ಹಾಕಿ ವಿಲನ್ಸ್ ಇಂದ ಹೊಡ್ಸ್ಕೊಂಡು ಸತ್ತು ದೆವ್ವ ಆಗಿ ಹೀರೋ ಬಾಡಿ ಸೇರ್ಕೊಂಡು ವಿಲನ್ಸ್ ನೆಲ್ಲ ಸಾಯಿಸ್ಬಿಡ್ತಾಳಂತೆ. ನೀನ್ ಮಾಡಿ ಆಲ್ಕ ಕೆಲಸ ಅಷ್ಟು ವಿಡಿಯೋನು ಎಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟಿದ್ದೀನಿ. ಏನ್ ಮಾಡ್ತೀಯಾ? ಇದನ್ನೆಲ್ಲ ಕಣ್ಣಿಂದ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಕ್ಲೈಮ್ಯಾಕ್ಸ್ ಅಲ್ಲಿ ಪಿಜ್ಜಾ ಶಾಪ್ ಓನರ್ ಮಗಳೇ ಹೀರೋಯಿನ್ ಅಂತ ತಿಳಿಸ್ತಾರೆ. ಸೊ ಹಿಂಗೆ ಹಾರರ್, ಥ್ರಿಲ್ಲರ್, ಕಾಮಿಡಿ, ಲವ್ ಎಲ್ಲದನ್ನು ಇವುದೋಪು ಮಾಡಿ ವಾಂತಿ ಮಾಡಿರೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಉಳಿದ ಬೆಳೆಸ್ತಾ ಇದೀವಿ ನೋಡಲ್ಲಿ